ನಿಂಗಳ ತಮ್ಮನ ಮಗನಿಗೆ ಇಂದಿಂದ 9ನೇ ದಿನ ಹೇಳಿದ್ರೆ 28ನೇ ತಾರೀಕಿಗೆ ವಿವಾಹ ಮಾಡುದು. ಹಾಗೂ ತರಂಗವಾಗಿ ಮರುದಿನ ವಧು ಗೃಹ ಪ್ರವೇಶ ಮಾಡಿದವಳಿ ಗುರು ಹಿರಿಯರು ನಿಶ್ಚಯ ಮಾಡಿಕೊಂಡಿದ್ದು. ದಿಬ್ಬಾಣ ಹರಡುವಾಗ ಮಾಡುವಂತಹ ಮಹಾಗಣಪತಿ ಪೂಜೆ ಹಿಂದೆ ಮನೆದೇವರೆದುರೆ ಪೂಜೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಿಕೆ ಹೇಳುವಂತಹ ದೃಷ್ಟಿಯಲ್ಲಿ ಮಹಾಗಣಪತಿಗೆ, ಮನೆದೇವರಿಗೆ, ಗ್ರಾಮದೇವರಿಗೆ, ಗ್ರಾಮದೇವಕ್ಕೆ ಯಥಾಶಕ್ತಿ ಯಥಾಸಾಧ್ಯ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮಹಾಗಣಪತಿಗೆ ಒಂದು ಪ್ರಾರಂಭ ಕಾಲದಲ್ಲಿ ಗಣಪತಿ ಹೋಮ ಮಾಡಿಕೊಂಡಿದ್ದೀಗ ಮನೆದೇವರು ಅಂತಾರೊಂದು ಕೃಷಿ ಗ್ರಾಮದೇವರು ಗ್ರಾಮ ದೈವಕ್ಕೆ ಬೊಂಡ ಮತ್ತೆ ಇಲ್ಲಿ ಸ್ಥಳ ನಿಂತಾರೆ ನಾಗಂಗ ಹಾಲು ಅಷ್ಟೇ ಅಲ್ಲ. ಇಷ್ಟ ಮಾಡಿಕೊಂಡು ಒಪ್ಪಲಿಂಗ ನಾವು ಎತ್ತಿರಂತಹ ಈ ಕಾರ್ಯಕ್ರಮ ಎಲ್ಲವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ವಿಶೇಷವಾಗಿ ಇಲ್ಲಿಂದ ದಿಬ್ಬಾಣ ಹೊರಟು ಹೋಪಗೆ ಯಾವ ತೊಂದರೆಯೂ ಇಲ್ಲದೆ ಅಲ್ಲಿ ಅಪ್ಪಂತಹ ವಿವಾಹ ಕಾರ್ಯಕ್ರಮ ಹಾಗೂ ಇತ್ಲಾಗಿ ಬಪ್ಪಗ ಯಾವ ತೊಂದರೆಯೂ ಇಲ್ಲದೆ ಮರುದಿನ ಇಲ್ಲಿ ವಧುಗೃಹ ಪ್ರವೇಶ ಕಾರ್ಯಕ್ರಮ ಹಾಗೂ ಆವಳ ಮಠದಲ್ಲಿ ವಧುಗೃಹ ಪ್ರವೇಶಾಂಗ ಕಾರ್ಯಕ್ರಮ ಇದನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ನಾಡಿದ್ದು ಸಟ್ಟು ಮಡಿದಿನ ಅನ್ನದಾನಕ್ಕಾಗಿ ಮಾಡುವಂತಹ ಶಾಖಪಾಕಾರಿಗಳನ್ನು ಹಾಗೆ ಉತ್ತಮ ರೀತಿಯಲ್ಲಿ ಅಕ್ಷಯಗೊಳಿಸಿ ಬಂದವರಿಗೆಲ್ಲ ಸಂತೋಷ ಆಗಿ ಅವದೇ ಹರಸಿ ಶುಭವಾಗಲಿ ಹೇಳಿ ಹರಸುವಾಗಿ ಮಾಡಿಕೊಡುವಂತಹ ಪುಣ್ಯಕೀರ್ತಿ. ಅದು ಅಲ್ಲದೆ ನಿಂಗಳ ಎರಡು ಕುಟುಂಬಕ್ಕೂ ಹೇಳಿದರೆ ಕೂಸು ಕೊಟ್ಟ ಕುಟುಂಬಕ್ಕೂ ತೆಕ್ಕೊಂಡು ಬಂದ ಕುಟುಂಬಕ್ಕೂ ಎರಡು ಕುಟುಂಬಕ್ಕೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಯಿತು. ಹಾಗೂ ನೂತನ ವಧೂವರನಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಸಮೃದ್ಧಿ ಮಾಡಿಕೊಟ್ಟು ಅವರ ಜೀವನ ಪರ್ಯಂತ ಸರ್ವತ್ರ ಐಕಮತ್ಯಂಗಿ ಮಾಡಿಕೊಡುವಂತಹ ಪುಣ್ಯಕೀರ್ತಿ. ಪುತ್ರ ಪೌತ್ರ ಪಶು ಧಾನ್ಯಾದಿಗಳನ್ನು ಸಮೃದ್ಧಿ ಮಾಡಿಕೊಟ್ಟು ಸೂರ್ಯ ಚಂದ್ರರ ಇಪ್ಪಷ್ಟು ಸಮಯ ನಿಂಗಳ ಕುಟುಂಬದ ಎಲ್ಲರನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಪಥದಲ್ಲಿ ನಡೆಸಿಕೊಂಡಂತಹ ಮಹಾಭಾರ ನಂಬಿಕೊಳ್ಳುವಂತಹ ಮಹಾಗಣಪತಿ ದೇವರಿಗೆ, ಮನೆದೇವರಿಗೆ, ಗ್ರಾಮದೇವರಿಗೆ, ಗ್ರಾಮದೇವಕ್ಕೆ, ಸಮಸ್ತ ದೈವ ದೇವರುಗಳಿಂಗದೇ 10 ಜನ ಬ್ರಾಹ್ಮಣರಿಂಗೂ ಸೇರಿದ್ದಾಗಿರ್ತೇಳಿ ನಾವೆಲ್ಲ ಇದ್ದು ಮಾಡುವಂತಹ ಪ್ರಾರ್ಥನೆ. ಜನಿವಾರಕ್ಕೆ 3 ಸತ್ಯ ನೀರು ಓಂ ಆಪ್ ಕೆಳಗಿದೆ. ಕನ್ನಡಿ ತೋರಿಸಿ ಆದರ್ಶತೆ ಓಂ ನೈಮ ಸ್ವಾಗತ ಮಾದರ್ ಫಲದ ಕಾಲ ಹಾಕಿ ಜೋಡಿನ ಅದು ಕಲದ ಕಾಲ ಹಾಕಿ ದೇವರ ಸಹಿತ ದಕ್ಷಿಣ ಪಾದೆ ಎಳದ ಕಾಲ ಹಾಕಿ ತಿಲ್ಯ ಸಹಿತ ಉತ್ತರ ಪಾದೆ 8 ನಾಟಕ ಎಳದ ಹೆಗಲ ಮೇಲಂಗ ಕಾಲದವರೆಗೆ ಹೋಗ್ತದೆ. ಅದರೊಟ್ಟಿಗೆ ಮಾಡಬೇಕು. ಅಲ್ಲಿ ನಿಂತುಕೊಂಡು ತೀರ್ಥಯಾತ್ರಾಂ ಗಚ್ಚಾಮಿ ಹೇಳಿ ಸತ್ತ ಹೇಳಲು ನಿಲ್ಲಕ್ಕೆ ತಿರುಗಿ ಮಾವನ ನೋಡಿದ ತಿರುಗಿ ನಿಂತು
ಹಾಗೆ ನಿಂದು ಅದು 28ಕ್ಕೆ ಮದುವೆ ಮಾಡಿದವಳು ಮಾಡಿದ್ದು ಈಗ ನನಗೆ ನಿಮಗೆ ಆ ಥರ ಎಲ್ಲ ಹೋಗುತ್ತೆ ಮದುವೆ ಎಲ್ಲ ಅದಕ್ಕೆ ಕಳೆಯೋಕ್ಕೆ ಏರ್ಪಾಡು ಮಾಡಿ ಬಟ್ ಎರಡು ಮಾತು. ಅಂದು ಉಪನಯನದ ಸಮಯದಲ್ಲಿ ಮಂಗಳ ಪುರೋಹಿತರು ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿ ಮಹಾಜ್ಞಾನಿ ಆಯ ಕೋಳಿ ಹೇಳಿದ್ದವು. ಹಾಗೆ ಗುರುಕುಲಲ್ಲಿ ಇಟ್ಟಿದ್ದು ಇಷ್ಟು ದಿನ ಅಲ್ಲಿ ಸದ್ವಿದ್ಯೆಯ ಸಂಪಾದನೆ ಮಾಡಿ ಆಚಾರ್ಯರಿಂದ ಉಪದೇಶ ಬಿಡು ವೇದಾವನು ಚಾಚಾರ್ಯೋಂತೆ ವಾಚನವನ್ನು ಶಾಸ್ತ್ರಿ ಸುಮಾರು ಆಚರಣೆ ಎಲ್ಲ ಇದ್ದು ಆ ಎಲ್ಲ ಉಪದೇಶವ ಕೇಳಿ ಈ ಗೃಹಸ್ಥನ ಫಲದಿಂದ ಸಿದ್ಧ ಆಯಿತು. ಅನಾಶ್ರಮಿ ನತಿಷ್ಠೆ ತಾಯಿ ಬ್ರಹ್ಮಚರ್ಯಾಶ್ರಮ ಮುಗಿದ ಕೂಡಲೇ ಗೃಹಸ್ಥಾಶ್ರಮ. ಹಾಗೆ ಗುರುಗಳ ಒಪ್ಪಿಗೆ ಪಡೆದು ಓಕೆ ಗುರುಗೂ ದಕ್ಷಿಣೆ ಎಲ್ಲ ಕೊಟ್ಟು ಅವರ ಅನುಮತಿ ಪಡೆದು ಉಪದೇಶ ಪಡೆದು ಊರಿಂದ ಬಪ್ಪಗೆ ಅಂತ ಇದು ಉಳಿದರೆ ನಿಂಗಳ ಹಿರಿಯರು 4 ಬ್ರಾಹ್ಮಣರ ಒಂದು ಕರೆಸಿ ಎನ್ನ ಮಗ ಈಗ ಬ್ರಹ್ಮಚಾರ್ಯಾಶ್ರಮ ಮುಗಿಸಿ ಗೃಹಸ್ಥಾಶ್ರಮಕ್ಕೆ ಸೇರಲೇ ಸಿದ್ಧನಾಯಿತು. ಹಿಂಗೆ ಒಂದು ಒಳ್ಳೆ ಕೂಸಿನ ಹುಡುಕಿ ಮಾಡಬೇಕು ಹೇಳಿ ನಿಂಗಳ ಹಿರಿಯರು ವ್ಯವಸ್ಥೆ ಮಾಡಿದ್ದು. ಕೂಸಿನೆಲ್ಲ ಹುಡುಕಿ ಮಾಡಿದ್ಯಾ ಇದು ಮುಂದೆ ಮದುವೆ. ಅದಕ್ಕೆ ಎಂತ ತೋಳಿದರೆ ಒಂದು ವೇಳೆ ಕೂಸು ಸಿಕ್ಕಿತ್ತಿಲ್ಲ ಹೇಳಿ ಮಾಡಿಕೊಂಡು ಎಂತ ಮಾಡೋದು. ಈ ಗುರುಕುಲದಲ್ಲಿ ತುಂಬ ಓದಿ ಆಯಿತು, ಇನ್ನು ಹೆಚ್ಚು ಓದುವುದಲ್ಲಿ ಕಾಶಿಗೆ ಹೋಗಿ ಒಂದು ಯೋಚನೆ. ಹಾಗಾಗಿ ಹೋಪಗ ಸುಮಾರು ನಡ್ಕೊಂಡು ಹೋಗೋದು. ಆ ಕಾಲ ಗಂಟು ಮೂಟೆ ಇದೆಲ್ಲ ಜೋಳಿಗೆ ಎಲ್ಲ ಅಕ್ಕಿ ಎಲ್ಲ ಇದ್ದು ಅದು ತೊಗರಿ ಮೇಲೆ ಎಲ್ಲ ಬೇಕು. ಹೋಪಗ ಸುಮಾರು ನಡಕ ಅಲ್ಲಿ ಒಂದು ಛತ್ರವೋ ದೇವಸ್ಥಾನ ಅಲ್ಲಿ ಉಳ್ಕೊಂಬೋದು. ಸಮಯ ಕಳೆಯೋದು ಹೆಂಗೆ ತುಂಬ ಜ್ಞಾನ ಸಂಪಾದಿಸಿ ಅಲ್ಲಿ ಊರಿಗೆ ಒಂದು ಉಪನ್ಯಾಸ ನಾವೈಕ ಉಪನ್ಯಾಸ ಕೇಳಿದ ಅಲ್ಲಿನ ಆ ಜನಾಂಗ ಒಳ್ಳೆ ವಾಣಿ. ಒಂದು ಕೂಸು ಹುಡುಕಿ ಮದುವೆ ಮಾಡಿ ಕೊಟ್ಟರಲ್ಲ ಆಯ್ಕೆ ಅವ್ರು ತುಳಿ ಗೋತ್ರಾಪುರವರಲ್ಲ ಅಲ್ಲಿಯೂ ಕೂಸು ಇಕ್ಕಿತ್ತಿಲ್ಲ ಹೇಳಿ ಮುಂದೆ ಹೋಗೋದು. ಹಾಗೆ ಕಾಶಿಗೆ ಹೋಪಂತ ಒಂದು ವ್ಯವಸ್ಥೆ. ಅಲ್ಲಿ ಸಕಲ ಜ್ಞಾನ ಪಡೆದು ಮೋಕ್ಷ ಪಡೆಯೋದು ಒಂದು ವಿಚಾರ. ಈಗೆಂತ ಇದು ಉಳಿದರೆ ಇಲ್ಲೆಲ್ಲ ನಿಮಗೆ ಕೂಸು ಹುಡುಕಿ ಮಡಗಿದ್ದವು. ಆದ ಕಾರಣ ಇನ್ನು ಕಾಶಿಗೆ ಹೋಪದು ಬೇಡ. ನಿಂಗೆ ಇನ್ನೂ ಮಾಡೋಕ್ಕಿದ್ದೆ ಅಂತ ಹೇಳಿದ್ರೆ ಗೃಹಸ್ಥಾಶ್ರಮ ಹಿರಿಯರೆಲ್ಲ ಒಂದು ವ್ಯವಸ್ಥೆ ಮಾಡಿತು. ಗೃಹಸ್ಥಾಶ್ರಮ ಸ್ವೀಕರಿಸಿ ಗೃಹಸ್ಥಾಶ್ರಮಿಗೆ ಹೇಳಿದ ಪಂಚಯಜ್ಞಗಳ ಮಾಡಿಕೊಂಡು. ಎಂಥ ಪಂಚಯಜ್ಞ ಆದರೆ ಒಂದು ದೇವಯಜ್ಞ. ಹಿಂಗ ಗೃಹಸ್ಥರಾಗಿ ದಂಪತಿಯೊಡನೆ ಅದು ಸತಿಯೊಡನೆ ಕೂಡಿ ದೇವರ ಪೂಜಾದಿಗಳು ಸರಿಯಾಗಿ ಮಾಡಿ ದೇವರ ಪೂಜಾದಿಗಳು ಮಾಡುವ ವಿಧಾನ ನಿಮಗೆ ಹೇಗೆ ಅನುಕೂಲ ಹಾಗೆ. ಮತ್ತು ಪಿತೃಯಜ್ಞ ಹಿರಿಯರ ಸೇವೆ ಮಾಡಿ ದಂಪತಿಗೆ. ಆಮೇಲೆ ಮನುಷ್ಯ ಯಜ್ಞ ಬಂದ ಅತಿಥಿ ಅಭ್ಯಾಗತರಿಗೆ ಊಟ ಇತ್ಯಾದಿಗಳ ಕೊಟ್ಟು ಸತ್ಕಾರ ಮಾಡಿ. ಇನ್ನು ಭೂತಯಜ್ಞ ಪಶು ಪಕ್ಷಿ ನಿಂಗೆಲ್ಲ ದನ ಸಾಂಕಿದ್ಯ ಸಮಸ್ಯೆಯಲ್ಲೇ ಆ ಪಶುಗಳ ಸಾಂಕುವಂಥದ್ದು. ಇನ್ನೊಂದು ಬ್ರಹ್ಮಯಜ್ಞ ಇದು ಅತಿ ಶ್ರೇಷ್ಠವಾದ. ಪ್ರಾಚೀನ ಕಾಲದಲ್ಲಿ ಬ್ರಹ್ಮಯಜ್ಞ ಹೇಳಿದರೆ ವೇದ ಅಧ್ಯಯನ ವೇದದ ಅಧ್ಯಾಪನ. ಈಗ ಹಂಗಲ್ಲ, ಜ್ಞಾನ ಸಂಪಾದನೆ. ಎಷ್ಟು ಜ್ಞಾನ ವಿಶಾಲವಾದ್ದು, ಎಷ್ಟು ಕಲ್ತರೂ ಕಮ್ಮಿ. ಹಾಗೆ ಹೆಚ್ಚು ಜ್ಞಾನವ ಪಡೆದು ಆ ಜ್ಞಾನ ಇತರರಿಗೆ ಹಂಚುವಂತಹದ್ದು. ಹಾಗೆ 5 ಯಜ್ಞಗಳ ಗೃಹಸ್ಥಾಶ್ರಮದಲ್ಲಿ ಮಾಡಿಕೊಂಡು ಸಂತತಿಯ ಪಡೆದು ಸತ್ಸಂತತಿಯ ಪಡೆದು ಬಂಧು ಬಾಂಧವರಿಗೆಲ್ಲ ಸಂತೋಷವನ್ನುಂಟು ಮಾಡಿ ವೃದ್ಧಾಪ್ಯ ಬಪ್ಪಗ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಟು ಮುಂದೆ ಸತಿಪತಿಗಳು ಹಿಂಗೆ ಕಾಶಿಗೆ ಹೋಗಿ ಅಲ್ಲಿ ಭಗವಂತನ ಸನ್ನಿಧಿಯಲ್ಲಿ ಮೋಕ್ಷ ಪಡೆಯುವುದಕ್ಕೂ ಹೇಳಿ ಒಂದು ವಿಚಾರ. ಹಾಗಾಗಿ ಈಗ ಎಲ್ಲ ಮದುವೆ ಮಾಡಲೇ ಸಿದ್ಧರಾಯಿದವು. ಮತ್ತು ಇನ್ನೀಗ ಒಂದು ಕೆಲವರಿಗೆ ಒಂದು ಸೋದರ ಮಾವ ತಡವದು ಉಳಿದು ಇದು ಎಂತಕ್ಕೆ ಬಂತು ಉಳಿದರೆ ಸೋದರ ಮಾವನ ಮಗಳಾದರೆ ನಾವಾಗೆಲ್ಲ ಗೊಂತಿದ್ದು ಆ ಕೂಸಲ್ಲಿ ಅದೇ ಮಗಳಾದರೆ ವಿಷಯವೆಲ್ಲ ಗೊಂತಿದ್ದು. ಮತ್ತು ನಮ್ಮ ಆಸ್ತಿ ನಮ್ಮೊಳವೇ ಇರ್ತಿದ್ದ, ಗುಣಗಳೆಲ್ಲ ಗೊಂತಿದ್ದು, ಸಮಸ್ಯೆ ಯಾವುದೂ ಇಲ್ಲ. ನಾಳೆಲ್ಲ ನಾಳೆ ಆಗಿ ಮತ್ತೊಂದೆಲ್ಲ ಅಪ್ಪಲಿಲ್ಲ. ಹಾಗಾಗಿ ಅವನು ಸಂಪ್ರದಾಯ ಬಂದದ್ದು. ಹಾಗಾಗಿ ಈಗ ಅಲ್ಲಿ ನಿಗಳ ಸೋದರ ಮಾವ ಎಲ್ಲ ಬಂಧು ಬಾಂಧವರನ್ನೆಲ್ಲ ಮಾತಾಡಿ ಒಂದು ಕೂಸಿನ ನಿಶ್ಚಯ ಮದುವೆ ಯಾವತ್ತು ಮದುವೆ ಆಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಿ ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥ ಮಾಡಿಕರೆಲ್ಲ ಕರ್ಮಾನುಷ್ಠಾನಗಳ ಕರ್ತವ್ಯ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಬದುಕಿ ಬಾಳಿ ಮತ್ತೆ ಭಗವಂತನ ಅನುಗ್ರಹ ಪಡೆಯಿರಿ. ಕಾಶಿಗಳಿಗೆ ಹೋಗಲೆಲ್ಲ ವ್ಯವಸ್ಥೆ ಬಹಳ ಚಂದ ಆಯಿತು, ಮೋದಿ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮಾತ್ರ ಹಾಗಾಗಿ ತಡದರೆ ಕರ್ತವ್ಯ ನಾವು ಇದ್ದು ಗುರಿಕಾರ ಪೂರ್ಣಾವತಿಗೆ ಗುರುಕುಲಕ್ಕೆ ಕೊಟ್ಟಿದ್ದೀರಾ? ಇಲ್ಲ, ಅದು ಇಲ್ಲಿ ಆಚಾರ್ಯರಿಂದ ಕೊಡುವುದು. ಮನೆ ಇದಂ ವಿಶ್ವಂ ಯಾಸ್ತಾಪಿತಂ ವೃತ್ತವ ಏನ ಮೇ ಭಾವಾಭ್ಯರ್ಭವೇತ್ ಜನ್ಮನಿ ಜನ್ಮನಿ ಈಶ್ವರೇ ತ್ಯಾಯತ್ಯಪದೇ ಧಾತು ತ್ಯಾಯಸ್ವೇ ಸ್ವಾಹಾ ಓಂ ದೇವಾ ಧಾತು ವಿದೋ ಧಾತು
विद्वा जातविदमनसत्तरजनमो देव देवेति यज्ञस्य स्वाहा ॐ भाजि स्वाहा देवेभ्यो जातविद्यो यज्ञाय नमः ूर्ध्वान्यो अरतिं प्रतिव्यामयेश्वरनर्मदाय जातमित्रिं कलिं सम्राजमतिचिञ्चराणामासन्नापात्रं जनयन्त देवा स्वाहा वैश्वानराग्नयहितं नमः ॐ तेन तनवा वर्धयस्व तनवा वर्धयस्व वर्धयस्व तनवस्तनवा वर्धयस्व सत्या सत्या वर्धयस्व तनवस्तनवा वर्धयस्व सत्या वर्धयस्व सत्या सत्या वर्धयस्व वर्धयस्व सत्या सन्तु सन्तु सत्या वर्धयस्व वर्धयस्व सत्या सन्तु सत्या सन्तु सन्तु सत्या मानस्य यजमानस्य सन्तु सत्या सत्या सन्तु यजमानस्य सन्तु यजमानस्य यजमानस्य सन्तु सन्तु यजमानस्य कामा कामा यजमानस्य सन्तु सन्तु यजमानस्य कामाः यजमानस्य कामा कामा यजमानस्य कामाः